ವೆಲ್ಕಮ್ ಟು ಪಕ್ಕಾ ಭವಿಷ್ಯ. ನಾನು ನಿಮ್ಮ ರೂಪಲತಾ. ಇವತ್ತು ಯಾವ ರಾಶಿ ಬಗ್ಗೆ ಮಾತಾಡೋಣ? ಧನುರ್ ರಾಶಿ. ಓಕೆ, ಈ ಧನುರ್ ರಾಶಿಯವರ ಗುಣಲಕ್ಷಣಗಳು, ಅವ್ರ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತ ಒಂಚೂರು ಹೇಳ್ತೀರಾ? ಇವರು ತುಂಬಾ ರೆಸ್ಪಾನ್ಸಿಬಿಲಿಟಿಯನ್ನ ಹೊಂದಿರುವವರು. ಯಾವುದೇ ಕೆಲಸವನ್ನ ಇವರಿಗೆ ಕೊಟ್ರೆ ಅದನ್ನ ತುಂಬಾ ಜವಾಬ್ದಾರಿಯಿಂದ ಮಾಡುವಂತಹ ಗುಣವನ್ನ ಈ ಧನುರ್ ರಾಶಿಯವರು ಹೊಂದಿರ್ತಾರೆ. ಓಹೋ, ರೆಸ್ಪಾನ್ಸಿಬಿಲಿಟಿ ಅಂತೂ ಸೂಪರ್ ಆಗಿದೆ ಬಿಡಿ. ಇವರು ಪ್ರಾಮಾಣಿಕ ವ್ಯಕ್ತಿತ್ವವನ್ನ ಕೂಡ ಹೊಂದಿರುವವರು. ನಿಷ್ಠೆ ಮತ್ತು ಸತ್ಯವನ್ನ ಇವರು ಬಹಳ ನಂಬಿಕೊಂಡು ಬಂದವರು. ಲಾಯಲ್ ಆಗಿರ್ತಾರೆ. ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಇರ್ತಾರೆ. ಇವರು ಏನಾದ್ರೂ ಗುರಿ ಸಾಧಿಸ್ಬೇಕಂದ್ರೆ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಆ ಒಂದು ಗುರಿಯನ್ನ ಸಾಧಿಸ್ತಾರೆ. ಕಷ್ಟಪಟ್ಟು ದುಡಿತಾರೆ. ಕೆಲಸ ಏನ್ ಕೊಟ್ರು ಮಾಡ್ತಾರೆ ಅಂತ ನಮ್ಮ ಧನುರ್ ರಾಶಿಯವರಿಗೆ ಸಿಕ್ ಕೆಲಸ ಎಲ್ಲ ಕೊಟ್ಬಿಡ್ಬೇಡಿ ಆಯ್ತಾ. ಇವರು ಸಹನೆ ಇರುವವರು, ಶಿಸ್ತು ಇರುವವರು. ಜೀವನದಲ್ಲಿ ಡಿಸಿಪ್ಲಿನ್ ಇರಬೇಕು. ಏನಂತೀರಾ? ಇಷ್ಟೊತ್ತು ಈ ಧನುರ್ ರಾಶಿಯವ್ರದ್ದು ಒಳ್ಳೆತನ ನೋಡಿದ್ವಿ. ಹಾಗೆ ಒಬ್ಬ ಮನುಷ್ಯ ಅಂದ್ಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಹಾಗಿದ್ದಾಗ ಈ ಧನುರ್ ರಾಶಿಯವ್ರದ್ದು ನೆಗೆಟಿವ್ ಏನಾದ್ರೂ ಇದೆಯಾ? ಹೇಗೆ? ತುಂಬಾ ಸೀರಿಯಸ್ ಆಗಿ ಇರುವಂತಹ ಗುಣವನ್ನ ಹೊಂದಿದ್ದಾರೆ. ಇವರು ತಮ್ಮ ಮನಸ್ಸಿನ ಭಾವನೆಗಳನ್ನ ಹೊರಗಡೆ ವ್ಯಕ್ತಪಡಿಸೋದು ತುಂಬಾ ಕಡಿಮೆ, ಎಲ್ಲ ಒಳಗಡೆನೆ ಇಟ್ಕೊಂಡಿರ್ತಾರೆ. ಓಹೋ, ಸೀರಿಯಸ್ ಆಗಿರ್ತಾರಾ? ಸೀರಿಯಸ್ ಅಂದ್ರೆ ಏನಪ್ಪಾ? ಏನು ಭಯ ಪಡಬೇಡಿ. ಸೀರಿಯಸ್ ಅಂದ್ರೆ ಗಂಭೀರವಾಗಿರುವಂತ ಸ್ವಭಾವ ಇವ್ರದ್ದು ಅಷ್ಟೇ. ಇವ್ರದ್ದು ಹಠ ಸ್ವಭಾವ ಜಾಸ್ತಿ. ಇವ್ರು ಏನಾದ್ರೂ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಅದರಿಂದ ಅವರು ಹಿಂದೆ ಸರಿಯೋದು ತುಂಬಾ ಕಷ್ಟ. ಅವ್ರು ಏನ್ ಹೇಳಿರ್ತಾರೋ ಅದೇ ಸರಿ. ಇವರಿಗೆ ಅತಿಯಾದಂತ ಕೆಲಸದ ಒಂದು ಸ್ಟ್ರೆಸ್ ಇರತ್ತೆ. ಇವರು ಕೆಲಸದಲ್ಲೇ ಇನ್ವಾಲ್ವ್ ಆಗ್ಬಿಟ್ಟು ರೆಸ್ಟ್ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಅಷ್ಟೊಂದು ಕೆಲಸ ಅಂದ್ರೆ ರೆಸ್ಟ್ಲೆಸ್ ಆಗಿರ್ತಾರೆ. ಇವರು ಸಂಬಂಧಗಳಲ್ಲಿ ತುಂಬಾ ನಿಷ್ಠಾವಂತರಾಗಿರ್ತಾರೆ. ಒಮ್ಮೆ ನಂಬಿಕೆ ಇಟ್ರೆ ದೀರ್ಘಕಾಲದವರೆಗೂ ಕೂಡ ನಂಬಿಕೆಯನ್ನ ಹಾಗೆ ಉಳಿಸ್ಕೋತಾರೆ. ಓಕೆ, ಈ ಧನುರ್ ರಾಶಿಯವರು ಯಾವ ಒಂದು ಕೆಲಸಗಳನ್ನ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಚೂಸ್ ಮಾಡಬೇಕು? ಇವರು ಮೇಂಟೆನೆನ್ಸ್ ವರ್ಕ್ ಅನ್ನ ಚೂಸ್ ಮಾಡ್ಕೋಬಹುದು. ಹಣಕಾಸಿನ ಒಂದು ಸಂಬಂಧಪಟ್ಟ ಹಾಗೆ ಆ ಜಾಬ್ ಅನ್ನ ಆಯ್ಕೆ ಮಾಡ್ಕೋಬಹುದು. ಇಂಜಿನಿಯರಿಂಗ್ ಜಾಬ್ ಅನ್ನ ಆಯ್ಕೆ ಮಾಡ್ಕೋಬಹುದು. ಆಡಳಿತ ಏನಾದ್ರೂ ಮಾಡ್ಬೇಕಾದ್ರೆ ಅಂಥ ಒಂದು ಕೆಲಸವನ್ನ ಚೂಸ್ ಮಾಡ್ಕೊಂಡ್ರೆ ತುಂಬಾ ಯಶಸ್ಸನ್ನ ಇವರು ಪಡಿತಾರೆ. ಓಹೋ, ಇಂಜಿನಿಯರ್, ಹಣಕಾಸು, ರಾಜಕಾರಣಿ, 9